Yeah, have you seen Dia's picture? She's incredible. Such elegance and class even without meeting her. Yeah, she has that natural charm. ಓ ಯಾರಿಗೂ ಗೊತ್ತಾಗಬಾರ್ದು ಅಂತ ಇಲ್ಲಿ ಬಂದು ಕಳ್ಳನ್ ತರ ಇಂಗ್ಲಿಷಲ್ಲಿ ಬೇರೆ ಮಾತಾಡ್ತಿದ್ದೀರಾ? No wonder why everybody is talking about her. The way she carries herself in those pictures. So confident, so effortless. It's really rare. She looks like somebody who knows her worth. Graceful yet strong. Dia has that star quality. ಆ ಮೆಟಿಕ್ಲಾಡಿ ಯಾಕೋ ನನ್ನ ಗಂಡನಿಗೆ ಬಲೆ ಬೀಸ್ತಿದ್ದಾಳೆ ಅನಿಸ್ತಿದೆ. ಅದಕ್ಕೆ ತಕ್ಕಂಗೆ ನನ್ನ ಹಸ್ಬೆಂಡ್ ನುಳ್ಕೊಂಡು ಕಿಸ್ಕೊಂಡು ಮಾತಾಡ್ತಿದ್ದಾರೆ. Yeah, we have to think of it. Yeah, we'll meet tomorrow. No, the matter is, I'll call you back. Hey, ಬನ್ರಿ ಇಲ್ಲಿ. ಏನು ಯಾಕ್ರಿ ಕತ್ ಕೇಳಿಸ್ಕೊಂಡ್ರಿ? ತಪ್ಪಲ್ವಾ? ನೀವ್ ರೂಮಲ್ಲಿ ಮಾತಾಡೋದ್ ಬದಲು ಇಲ್ಲಿ ಬಂದು ಕದ್ದು ಮುಚ್ಚೆ ಮಾತಾಡೋದು ತಪ್ಪಲ್ವಾ? ಇದೇನು ಟೆಲಿಫೋನ್, ಮೊಬೈಲ್ ಫೋನ್ ರೀ, ಎಲ್ಲಿ ಬೇಕಾದ್ರೂ ಮಾತಾಡ್ಬೋದು. ನಾನು ಯಾಕೆ ಕದ್ದು ಮುಚ್ಚಿ ಮಾತಾಡ್ಲಿ ಅಂತ ಕೆಲಸ ಮಾಡ್ತಿರೋದು ನೀವು. ಗಂಡ ಹೆಂಡತಿ ಮಧ್ಯೆ ಯಾವ ಮುಚ್ಚು ಮರೇನೂ ಇರಬಾರ್ದು, ಅದ್ ಗೊತ್ತಿಲ್ವಾ ನಿಮ್ಗೆ? ನಾನು ನಿಮ್ಮನ್ನ ಹೆಂಡತಿ ಅಂತ ಒಪ್ಕೊಂಡೇ ಇಲ್ವಲ್ಲ? ನಾನು ಅನ್ಕೊಂಡಿದ್ದೀನಲ್ವಾ? ಅದು ನಿಮ್ಮ ಕರ್ಮ. ಹೆಂಡತಿಯಾಗಿ ನೀವ್ ನನ್ನ ಒಪ್ಕೊಳ್ಳೋದು ನಿಮ್ ಧರ್ಮ. ಒಪ್ಲಿಲ್ಲ ಅಂದ್ರೆ ತಕ್ಕ ಶಾಸ್ತಿ ಅನ್ಭವಿಸ್ತೀರಾ? ಹಿಂಗ್ ಶಾಪ ಹಾಕ್ತೀರಾ? ಹ್ಞೂ, ಮತ್ತೆ ಹೆಣ್ಮಕ್ಳು ಕಣ್ಣೀರ್ ಶಾಪ ಸುಮ್ನೆ ಬಿಡಲ್ಲ. ಅವ್ರ ಹೊಟ್ಟೆ ಉರ್ಸೋರು ಯಾವತ್ತೂ ಉದ್ಧಾರ ಆಗಲ್ಲ, ಹಾಳಾಗ್ತಾರೆ. ಏನ್ರಿ ಹಿಂಗ್ ಶಾಪ ಹಾಕ್ತೀನಿ ಅಂತಿದ್ದೀರಾ? ಆ ಮಿಟಿಕ್ಲಾಡಿ ಹತ್ರ ಮಾತಾಡೋದು ನನ್ಗೆ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ದೀರಾ? ಮಿಟಿಕ್ಲಾಡಿನ ಯಾರ್ರೀ? ಆ ಹೊಸದಾಗಿ ಬಂದಿದ್ದಾಳೆ ಅಲ್ವಾ ವಯ್ಯಾರಿ, ಅವಳ ಜೊತೆ ತಾನೆ ಇಷ್ಟೊತ್ತು ಕಿಸ್ಕೊಂಡ್ ಮಾತಾಡಿದ್ದು ಇಂಗ್ಲಿಷಲ್ಲಿ, ನಂಗೆ ಅರ್ಥ ಆಗ್ಬಾರ್ದು ಅಂತ. ಹೌದು, ಅವ್ರ ಜೊತೆನೆ ಮಾತಾಡ್ತಿದ್ದು. ಏನ್ ಇವಾಗ? ಏನ್ ಮಾತಾಡ್ತಿದ್ರಿ? ಅದು ಮೀಟಿಂಗ್. ಮೀಟ್ ಮಾಡಕ್ ಕರೀತಿದ್ದಾಳ? ಅಲ್ಲ ರೀ, ಮೀಟಿಂಗ್ ಬಗ್ಗೆ ಮಾತಾಡ್ತಿದ್ದೆ. ಅದೆಲ್ಲ ನಿಮ್ಗೆ ಯಾಕೆ? ಸುಮ್ಮನೆ ಆಫೀಸಿಗೆ ಇವತ್ತು ಊಟ ತಗೊಂಡೋಗ್ಬೇಕಂತಿದ್ದೀನಿ, ಮಾಡ್ಕೊಡಿ. ಅದಕ್ಕೆ ಮಾತ್ರ ನಾನು ಯಾಕೆ ಮಾಡ್ಕೊಡ್ಬೇಕು? ಅವಳನ್ನ ಕರ್ಕೊಂಡು ಎಲ್ಲಾದ್ರೂ ಹೋಟೆಲ್ಗೆ ಹೋಗ್ಬೋದಲ್ವಾ? ಈ ಐಡಿಯಾನು ಒಂಥರ ಚೆನ್ನಾಗಿದೆ. ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡ್ತಾ ಒಟ್ಟಿಗೆ ಊಟ ಮಾಡೋದು ಚೆನ್ನಾಗಿ. ಈಗಲೇ ಫೋನ್ ಮಾಡಿ ಕರಿತೀನಿ. ಬೇಡ, ನಾನೇ ಮಾಡ್ಕೊಡ್ತೀನಿ. ಅಲ್ಲ ರೀ, ಈಗ ತಾನೇ ಆಗಲ್ಲ. ಊಟಕ್ಕೆಲ್ಲರೂ ಹೊರಗೆ ಕರ್ಕೊಂಡು ಹೋಗಿ. ಅವಳು ಬೇಕಿದ್ರೆ ಹೊರಗೋಗಿ ತಿನ್ಕೊಳ್ಳಿ, ಆದ್ರೆ ನೀವ್ ಮಾತ್ರ ಆಚೆ ಹೋಗಿ ತಿನ್ನಂಗಿಲ್ಲ, ಆರೋಗ್ಯ ಹಾಳಾಗುತ್ತೆ. ನಾನೇ ಮಾಡ್ಕೊಡ್ತೀನಿ, ಅರ್ಥ ಆಯ್ತಾ?